ಸ್ಟ್ಯಾಂಡ್ ಅಪ್ ಕಾಮಿಡಿ. ಲಾಸ್ಟ್ ಟೈಮ್ ನಿಮಗೆಲ್ಲ ನೆನಪಿರ್ಬೋದು, ಒಬ್ಬರು ಅಲ್ಮೇರ್ ಬ್ಯಾಚುಲರ್ ಮದುವೆ ಬಗ್ಗೆ ತುಂಬ ಮಾತಾಡ್ತಾ ಇದ್ರು. ಇನ್ನೊಂದು ಮಾತಾಡಿದ್ರು, ನಾನು ನೆಕ್ಸ್ಟ್ ಟೈಮ್ ಪ್ರೋಗ್ರಾಮಿಗೆ ಬರೋಷ್ಟರಲ್ಲಿ ಮದುವೆ ಆಗಿರ್ತೀನಿ ಅಂತ. ಅವ್ರು ಮತ್ತೆ ಬರ್ತಾ ಇದ್ದಾರೆ, ಮದುವೆ ಆಗಿದಾರ ಇಲ್ವಾ ಇನ್ನೂ ಗೊತ್ತಿಲ್ಲ. ಅವ್ರ ಹತ್ರ ಕೇಳೋಣ ಬನ್ನಿ. ಲೆಟ್ಸ್ ವೆಲ್ಕಮ್ ಕಿರಣ್. ನಮಸ್ಕಾರ ಎಲ್ಲರೂ. ವಿನಯ್ ಅವರು ಮಾತಾಡ್ತಿದ್ರು, ಮದುವೆ ಆಗಿದೆಯಾ ಅಂತ ಕೇಳ್ತಾ ಇದ್ರು. ಕನ್ನಡ ರಾಜ್ಯೋತ್ಸವಕ್ಕೆ ಎಷ್ಟು ಜನ ಬಂದಿದ್ರಿ? ಅರ್ಧ ಜನ ಇದೀರಾ ಎಲ್ಲ. ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಮದುವೆ ಅನ್ನೋದೊಂದು ತರಕಾರಿ ವ್ಯಾಪಾರ ಥರ. ಏನಾದರೂ ಲೇಟ್ ಆದಷ್ಟು ತರಕಾರಿನ ಬೆಲೆ ಕಡಿಮೆ ಆಗುತ್ತೆ, ಕೊನೆಗೆ ಅದನ್ನ ಕಾರ್ಪೊರೇಷನ್ಗೆ ಹಾಕ್ತಾರೆ ಅಂತ. ಅವಾಗ ಹೇಳಿದ್ದೆ ನಾನು, ಮದುವೆ ಆಗಿ ಬರ್ತೀನಿ ನೆಕ್ಸ್ಟ್ ಟೈಮ್ ಅಂತ. ಈ ಸಲನೂ ಆಗಿ ಬಂದಿಲ್ಲ. ಕಾರಣ ಇಷ್ಟೇ, ತುಂಬಾ ಜನ ಮದುವೆ ಆಗೋವಾಗ ನಾವು ಮದುವೆ ಆಗ್ಬಿಟ್ರಿ, ಮದುವೆ ಆಗ್ದವ್ರಿಗೆ ಏನೋ ನೀನು ಇನ್ನೂ ಹಿಂಗೆ ಇದೆಯಾ ಅಂತ ಹೇಳ್ತೀರಲ್ಲ, ಅವ್ರಿಗೆಲ್ಲ ಒಂದ್ಸಲ ಹೊಟ್ಟೆ ಹೊರ್ಸೋಬೇಡ ಅಂದ್ಬಿಟ್ಟು ಇನ್ನೂ ಮದುವೆ ಆಗದೆ ಇದ್ದೇ ಇದ್ದೀನಿ. ಆದ್ರೆ ಮದುವೆ ಆಗ್ಬೇಕಾದ್ರೆ ಇಂಟ್ರೆಸ್ಟ್ ಇದೆ. ಅದಕ್ಕೆ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡೋಣ, ಏನ್ ಪ್ರಾಬ್ಲಮ್ಸ್ ಇರುತ್ತೆ ಮದುವೆ ಆಗ್ಬಿಟ್ರೆ ಅಂತ. ಆ ರಿಸರ್ಚ್ ಮಾಡಿದ್ಮೇಲೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದೆ. ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಬರ್ಬೋದು, ಗಂಡಸರಿಗೆ ಏನು ಪ್ರಾಬ್ಲಮ್ ಇರುತ್ತೆ, ಹೆಂಗಸರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಯೋಚನೆ ಮಾಡಿದಾಗ ನಮ್ಮ ಸ್ನೇಹಿತರ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವಾಗ ಹೇಳಿದ್ರು, ಕಿರಣ್, ಮದುವೆ ಆದ್ಮೇಲೆ ಗಂಡಸರು ನಾವು ಮೂಗರಾಗೋಗ್ಬಿಡ್ತೀವಿ. ಯಾವ ತರ ಪಾರ್ಶಿಯಲಿ ಮೂಗರಾಗೋಗ್ಬಿಡ್ತಾರಂತೆ. ಹೆಂಡತಿ ಕಡೆ ಮನೆಗೆ ಹೋದ್ರೆ ಗಂಡಸರು ಮೂಗರಾಗ್ಬಿಡ್ತಾರೆ. ಹೆಂಡತಿ ಫ್ರೆಂಡ್ಸು ಮನೆಗೆ ಬಂದ್ರೆ ಗಂಡಸರು ಮೂಗರಾಗ್ಬಿಡ್ತಾರೆ. ಅದೇ ಹೆಂಡತಿ ಹೊರಗಡೆ ಜೊತೆಲಿ ಕರ್ಕೊಂಡೋದಾಗ ಗಂಡಸರು ಮೂಗರಾಗ್ಬಿಡ್ತಾರಂತೆ. ಆ ಥರ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಆ ಥರ ಗಂಡಸರು ಮೂಗರಾಗ್ಬಿಡ್ತಾರೆ ಅಂತ ಹೇಳಿದ್ರು. ಏನ್ ಬರೀ ಗಂಡಸರಿಗೆ ಪ್ರಾಬ್ಲಮ್, ಹೆಂಗಸರಿಗೆ ಏನ್ ಪ್ರಾಬ್ಲಮ್ ಅಂತ ಕೇಳಿದೆ. ಇನ್ನೊಬ್ರು ಫ್ರೆಂಡ್ಸ್ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಬ್ಬದ ದಿವಸ. ಗಂಡಸರು ತುಂಬಾ ಇನ್ಸೆನ್ಸಿಟಿವ್ ಅಂತ ಹೇಳಿದ್ರು. ಏನು ಗಂಡಸರು ಇನ್ಸೆನ್ಸಿಟಿವ್ ಅಂತ ಹೇಳಿದಾಗ ಒಬ್ರು ಹೇಳಿದ್ರು, 3 ಜನ ಫ್ಯಾಮಿಲಿ ಕೂತಿದ್ರು. ಮೊದಲನೇವ್ರು ಹೇಳಿದ್ರು, ನಮ್ಮ ಗಂಡನಿಗೆ ಮದುವೆ ಹೊಸದ್ರಲ್ಲಿ ಇನ್ನೂ ಮದುವೆ ಆಗೋದಕ್ಕೆ ಮುಂಚೆ ಗಿಫ್ಟ್ ಕಳಿಸಿದೆ, ಎಲ್ಲ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು. ಅಟ್ಲೀಸ್ಟ್ ಮಾರಾಯ ವಾಪಸ್ ಒಂದು ಗಿಫ್ಟ್ ಆದ್ರೆ ಕಳಿಸ್ಬಾರ್ದ? ನಮ್ಮ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ, ನಾವು ಆಸೆ ಇಟ್ಕೊಂಡಿರ್ತೀವಿ ಒಂದು ಗಿಫ್ಟ್ ಕಳ್ಸಿದ್ರೆ ರಿಟರ್ನ್ ಮಾಡ್ತಾರೆ ಅಂತ. ಕಾಮನ್, ತುಂಬಾ ಜನ ಕಳ್ಸೋದಿಲ್ಲ. ಪಕ್ಕದಲ್ಲಿರೋರು ಹೇಳಿದ್ರು, ಅಯ್ಯೋ ನಿಮ್ ಗಂಡ ಪರವಾಗಿಲ್ಲ, ನಮ್ ಗಂಡ ಕೊಟ್ಟಿರೋ ಗಿಫ್ಟ್ನ ನೋಡ್ಬಿಟ್ಟು ಅಯ್ಯೋ ಚೆನ್ನಾಗಿತ್ತು ಅಂತ ಹಂಗೆ ಇಟ್ಬಿಟ್ರು. ಇಷ್ಟಕ್ಕೆ ಕತೆ ಮುಗಿತು ಅನ್ಕೊಂಡ್ವಿ. ಇನ್ಸೆನ್ಸಿಟಿವ್ರು. ಅವ್ರ ಪಕ್ಕದಲ್ಲಿರೋರು ಕೇಳಿದ್ರು, ಅಯ್ಯೋ ನಿಮ್ ಗಂಡ ಇನ್ನೂ ಪರವಾಗಿಲ್ಲ, ನಮ್ ಗಂಡ ಗಿಫ್ಟ್ನ ನಾನು ಮ್ಯಾರೇಜ್ ಆನಿವರ್ಸರಿ ಆಗಿತ್ತು ರೆಡಿ ಮಾಡಿದ್ದೆ, ಆಫೀಸಿಂದ ಬರ್ತಾರೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಗಿಫ್ಟ್ ರೆಡಿ ಮಾಡಿ ಕಾರ್ಡ್ ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಊಟಕ್ಕೆ ಕೂರಿಸ್ಬಿಟ್ಟು ಪ್ರಾಂಪ್ಟ್ ಮಾಡ್ತಾ ಇದ್ದೀನಿ, ಆ ಕಡೆ ಗಿಫ್ಟ್ ನೋಡಿ, ಆ ಕಡೆ ಗಿಫ್ಟ್ ನೋಡಿ ಅಂತ. ತಿರ್ಗೇ ನೋಡ್ಲಿಲ್ವಂತೆ. ಊಟ ಮಾಡಿ ಮಲಗೋವರೆಗೂ ತಿರ್ಗೇ ನೋಡ್ಲಿಲ್ಲ. ಅವ್ರು ಕೋಪ ಮಾಡ್ಕೊಂಡು ಕೂತಿದ್ರಂತೆ. ಆ ಥರ ಹೆಂಗಸರು ಹೇಳ್ತಾ ಇದ್ರು, ಗಂಡಸರು ತುಂಬಾ ಇನ್ಸೆನ್ಸಿಟಿವ್ ಅಂತ. ಅದಕ್ಕೆ ನಾನು ಈ ಥರ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ, ಎಲ್ಲ ನೋಡ್ಕೊಂಡು ಮದುವೆ ಆಗೋಣ ಅಂದ್ಬಿಟ್ಟು ಇವತ್ತು ಒಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಅಂತ. ಮಕ್ಳು ಡ್ಯಾನ್ಸ್ ಇದೆ, ಲೇಡೀಸ್ದು ಡ್ಯಾನ್ಸ್ ಇದೆ, ಲೇಡೀಸ್ದು ನಾಟಕ ಇದೆ, ಗಂಡಸರದ್ದು ಏನೂ ಪ್ರೋಗ್ರಾಮ್ ಇಲ್ಲ. ಮದುವೆ ಆದ್ರೆ ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ಮು. ನಾನು ಹೋಗ್ಬಿಟ್ಟು ಆಮೇಲೆ ಯಾರನ್ನ ಕೇಳಿದೆ, ಯಾಕೆ ಈ ಥರ ನೀವು ಏನು ಗಂಡಸರು ಪ್ರೋಗ್ರಾಮ್ ಮಾಡ್ತಿಲ್ವಲ್ಲ ಅಂತ. ಅದಕ್ಕೆ ಹೇಳಿದ್ರು, ನೋಡಪ್ಪ ಕಿರಣ್, ನಿಂಗೆ ಮದುವೆ ಆಗಿಲ್ಲ, ನಮ್ಮ ಪ್ರಾಬ್ಲಮ್ಗಳೆಲ್ಲ ಗೊತ್ತಾಗಲ್ಲ ನಿನಗೆ. ಈ 1.5 ತಿಂಗಳು ಏನು ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಿರಲ್ಲ, ನಮ್ಮ ಹೆಂಗಸರನ್ನ ಕರ್ಕೊಂಡೋಗಿ ಬಿಡಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ಬಿಡಬೇಕು, ಅವ್ರನ್ನ ಕರ್ಕೊಂಡ್ಬರ್ಬೇಕು, ನಾವೆಲ್ಲ ತ್ಯಾಗಮಯಿಗಳು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೇಳಿದ್ರಲ್ವಾ. ಆಮೇಲೆ ಯಾರೋ ಒಬ್ರು ಬಂದು ಹೇಳಿದ್ರು, ಕಿರಣ್ ಅದು ಒರಿಜಿನಲ್ ರೀಸನ್ ಅಲ್ಲ,
ನಾವು ಇವತ್ತು ಡ್ಯಾನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಪ್ರತಿ ದಿವಸ ಮನೇಲಿ ಮಾಡ್ತಿರ್ತೀವಪ್ಪ, ಇವತ್ತು ನಮ್ಗೆ ರೆಸ್ಟ್ ಡೇ ಅಂತ. ಯಾರು ಹೇಳಿದ್ರು ಅಂತ ಆಮೇಲೆ ಆಚೆ ಹೇಳ್ತೀನಿ. ಈ ರೀತಿಯಾಗಿ ತುಂಬಾ ಸಮಸ್ಯೆಗಳಿರ್ತವೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ಮದುವೆಗಳನ್ನ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ಯಾವ್ದಾದ್ರು ಈ ತರ ಸಮಸ್ಯೆಗಳಿದ್ರೆ ತಿಳ್ಕೊಳ್ಳೋಣ. ಇನ್ನೊಂದೇನಂದ್ರೆ ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋದು ತುಂಬಾ ಜನಕ್ಕೆ ಪ್ಲಾಟ್ಫಾರ್ಮ್ಗಳು ಬೇಕು. ಏನಕ್ಕೆ ಪ್ಲಾಟ್ಫಾರ್ಮ್ ಅಂತಂದ್ರೆ ಅವ್ರಿಗೆ ಹಲವಾರು ಬೇಜಾರುಗಳಾಗಿರ್ತವೆ, ಅದನ್ನ ಹೇಳ್ಕೋಬೇಕು. ಯಾರೋ ಒಂದು ಹೊಸ ಊರಿಗೆ ಹೋಗಿರ್ತಾರೆ, ಈಗ ಬೆಂಗಳೂರಿಂದ ಮುಂಬೈಗೆ ಹೋಗಿರ್ತಾರೆ, ಅಲ್ಲೇ ಆ ಥರ ಇತ್ತು, ಬೇರೆ ದೇಶದಿಂದ ಇಲ್ಲಿ ಬಂದ್ರೆ ಯಾವ ಥರ ಇತ್ತು, ಅದನ್ನ ಹೇಳ್ಕೊಳಕ್ ಒಂದು ಜಾಗ ಬೇಕು. ಅದೇ ಸ್ಟ್ಯಾಂಡ್ ಅಪ್ ಕಾಮಿಡಿ ಪ್ಲಾಟ್ಫಾರ್ಮ್. ಇದೇ ರೀತಿ ನಾವು ಹುಡುಗರುಗಳು ಇಂಡಿಯಾದಿಂದ ನೆದರ್ಲ್ಯಾಂಡಿಗೆ ಬಂದಾಗ ಯಾರಾದರೂ ಫೋನ್ ಮಾಡಿದ್ರೆ ಹೆಂಗಿತ್ತು ನೆದರ್ಲ್ಯಾಂಡ್ ಅಂತ ಕೇಳಿದಾಗ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ. ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅದೇ ಬೇರೆ ಯಾರಾದರೂ ಫೋನ್ ಮಾಡಿದ್ರೆ, ರಿಲೇಟಿವ್ಸ್ ಫೋನ್ ಮಾಡಿದ್ರೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಹೇಳ್ತೀವಿ. ಫ್ರೆಂಡ್ಸ್ ಫೋನ್ ಮಾಡಿದ್ರೆ, ಮಚ್ಚ ನೀನ್ ಬರ್ಬೇಕು ಕಣ ಇಲ್ಲಿಗೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದೊಂದು ಜಾಗನೂ ಸೂಪರ್ ಕಣ, ಇಲ್ಲಂತೂ ಹುಡುಗಿರು ಕಣ ನೋಡಿದ್ರೆ ಸೂಪರು, ಒಬ್ಬೊಬ್ರು ಈ ತರ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ಫ್ಯಾಮಿಲಿ ಯಾರು ರಿಲೇಟಿವ್ಸ್ ಫೋನ್ ಮಾಡ್ಬಿಟ್ರೆ, ಹಾ ತುಂಬಾ ಕಷ್ಟ, ಇಲ್ಲಂತೂ ತುಂಬಾ ಕಷ್ಟ, ಯಾಕೆ ಕೇಳ್ತೀರಾ, ಬೆಳಗ್ಗೆ ನಾನೇ ಅಡುಗೆ ಮಾಡಬೇಕು, ನಾನೇ ಪಾತ್ರೆ ತೊಳಿಬೇಕು, ಬಟ್ಟೆ ಒಯ್ಬೇಕು, ಇಲ್ಲಂತೂ ಜೀವನ ತುಂಬಾ ಕಷ್ಟ, ಯಾಕಾದ್ರೂ ಬಂದು ಅಂತ ಅನ್ಸ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದುವರೆಗೆ ಯಾರಾದ್ರೂ ಒಬ್ಬರಾದ್ರೂ ವಾಪಸ್ ಹೋಗಿರೋ ನೋಡಿದಿರಾ? ಯಾರು ಹೋಗೋದಿಲ್ಲ. ಬೆಳಗಿನ ಸಂಜೆವರೆಗೂ ನಮಗೆ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ಈ ಟಿವಿ ನೋಡೋ ಇದು ಯಾರ್ಯಾರಿಗೆ ನಿತ್ಯಾನಂದ ಗೊತ್ತು? ಸೊ ನಿತ್ಯಾನಂದ ಅವರು ತುಂಬಾ ಸ್ವಲ್ಪ ಫೇಮಸ್, ಕೈಲಾಸ ಮಾಡ್ಕೊಂಡಿದ್ದಾರೆ. ಅವರು ನಾರ್ಮಲ್ ಆಗಿ ಮಾತಾಡುವಾಗ ತುಂಬಾ ಅವ್ರ ಸ್ಕ್ಯಾಮ್ ಎಲ್ಲ ಆಗೋದಕ್ಕೆ ಮುಂಚೆ ಟಿವಿನಲ್ಲಿ ಬೆಳಗ್ಗೆ ನೋಡ್ತಾ ಇದ್ದೆ. ಆಮೇಲೆ ಇವಾಗ್ಲೂ ಅವ್ರದ್ದು ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅವರು ಮಾತಾಡೋ ಶೈಲಿನ ಸ್ವಲ್ಪ ತೋರಿಸ್ತೀನಿ. ಒಂದ್ಸಲ ಅವ್ರ ಯಾವ್ದೋ ಕಾರ್ಯಕ್ರಮ ಇರುತ್ತಂತೆ, ಕಾರ್ಯಕ್ರಮಕ್ಕೆ ಲೇಟ್ ಆಗಿರುತ್ತೆ. ಅದನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಂದ್ರೆ, ಸಿ ಟುಡೇ ಐ ಗಾಟ್ ಲೇಟ್ ಇನ್ ದ ಮಾರ್ನಿಂಗ್. You can go and check in the Google. There is an actual sunrise time and a sunrise time. Today I was supposed to go to a program. I got late by 5 minutes. And I asked the sun to come a little late. Today you can go and check in the Google. Actual sunrise time is 5 minutes late. ಅದಾದ್ಮೇಲೆ ಅವ್ರದ್ದು ಒಂದು ರ್ಯಾಪಿಡ್ ಫೈರ್ ಗೇಮ್ ನಡೆಯುತ್ತೆ. ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ರಾಮ ಆರ್ ಕೃಷ್ಣ? ರಾಮಕೃಷ್ಣ. ವೇದ ಆರ್ ಆಗಮ? ವೇದಾಗಮ. ಈ ತರ ನಿತ್ಯಾನಂದ ಅವ್ರದ್ದು ಬರುತ್ತೆ ವಾಯ್ಸು. ಅದೇ ರೀತಿಯಾಗಿ ಈ ಯುಗಾದಿ ಕಾರ್ಯಕ್ರಮಕ್ಕೆ ಸ್ವಲ್ಪ ರಾಜಕೀಯದ್ದು ಯಾವಾಗಲೂ ಟಿವಿನಲ್ಲಿ ನೋಡ್ತಾ ಇರ್ತೀನಿ. ದೇವೇಗೌಡರಂದ್ರು ಬಂದು ಯುಗಾದಿ ಕಾರ್ಯಕ್ರಮನ ನೋಡಿದ್ರೆ ಯಾವ ಥರ ಮಾತಾಡ್ತಾರೆ ಅಂತ. ಯಾವ್ರಿ ಅದು ಹೇಳಿದ್ದು ನಾನ್ ಸೆನ್ಸ್. ಈ ಸಿದ್ದರಾಮಯ್ಯ ಯಾವುದೇ ಒಳ್ಳೆ ಕಾರ್ಯಕ್ರಮನ ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದೀನಿ ಅಂತೂ ಅಲ್ಮೇಲೆ ಕನ್ನಡಿಗರು ಯಾವ ರೀತಿಯಲ್ಲಿ ಹೊರಗಡೆ ಯುಗಾದಿಗೆ ಫೋಟೋ ಬೂತ್ ಅಂತ ಮಾಡಿದರೆ ನಾನು ಕೂಡ ಫೋಟೋ ತೆಗೆಸ್ಕೊಂಡಿದ್ದೀನಿ. ನೋವಾಗುತ್ತೆ, ಇದನ್ನೆಲ್ಲ ಇವತ್ತು ಹೇಳ್ಕೊಳ್ಳೋದಕ್ಕೆ ನೋವಾಗುತ್ತೆ. ಯಾರೋ ಕೇಳಿದ್ರು ಯಾಕೆ ನೋವಾಗುತ್ತೆ ಅಂತ. ನನ್ನ ಮಗ ಇವತ್ತು CM ಕುರ್ಚಿಗೆ ರಾಜೀನಾಮೆ ಕೊಟ್ಟು ತಮ್ಮ ನೋವುಗಳನ್ನೆಲ್ಲ ಮರೆತು ಕೇಂದ್ರದಲ್ಲಿ ಸಚಿವರಾಗಿ ನನಗೆ ನೋವಾಗುತ್ತೆ. ಅವ್ರು ಏನೇ ಮಾತಾಡಿದ್ರು ಎಲ್ಲ ರಾಜಕೀಯದವರು ಸ್ವಲ್ಪ ನಮಗೆ ನೋವಾಗುತ್ತೆ ಅನ್ನೋದನ್ನ ಬಳಸೋದನ್ನ ಜಾಸ್ತಿ ಮಾಡಿದ್ದಾರೆ. ಬೇರೆಯವ್ರದ್ದು ವಾಯ್ಸ್ ಬರೋದಿಲ್ಲ, ಆದ್ರೆ ಏನೇನು ಕಂಟೆಂಟ್ ಮಾತಾಡ್ತಾರೆ ಅಂತ ಹೇಳ್ತೀನಿ. ವಿ ಸೋಮಣ್ಣ ಅವರು ಏನೇ ಮಾತಾಡಿದ್ರು ನಾನು ಹೊಟ್ಟೆಪಾಡಿಗೋಸ್ಕರ ಬಂದಿದ್ದು ಅಂತ ಹೇಳ್ತಿರ್ತಾರೆ. ಕೇಂದ್ರದ ಸಚಿವರು ಇವಾಗ ಅವ್ರು ಮಾತಾಡಿದ್ರೆ ಯಾವ ಥರ ಮಾತಾಡ್ತಾರೆ. ಯಾವುದೇ ಮಾಧ್ಯಮದವ್ರು ಹೋಗಿ ಏನಾದರೂ ಒಂದು ಪ್ರಶ್ನೆ ಕೇಳ್ಬಿಟ್ರೆ ಅವ್ರಿಗೆ, ಅಪ್ಪ ಲೋ ಸುಮ್ಮನೆ
ನಾನು ಬಂದಿರೋದು ಹೊಟ್ಟೆಪಾಡಿಗೋಸ್ಕರ ಕಂಡ್ರು. ಕನಕಪುರ ನಮ್ಮೂರು. ನಾನು ಬಂದಿದ್ದು ಹೊಟ್ಟೆಪಾಡಿಗೋಸ್ಕರ. ನಾನು ಎಲ್ಲೇ ಇದ್ರು ನಂದೇ ಒಂದು ಸೈನ್ಯ ಕಟ್ತಕ್ಕಂಥ ಒಂದು ಶಕ್ತಿ ಇದೆ. ಹೈಕಮಾಂಡ್ ಕೊಟ್ಟಿರೋ ಕೆಲಸನ ತಲೆ ಮೇಲೆ ಇಟ್ಕೊಂಡು ಮಾಡಿರೋನು ನಾನು. ನಮ್ಮವರೇ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ದಯವಿಟ್ಟು ಈ ಥರ ಪ್ರಶ್ನೆಗಳು ಕೇಳ್ಬೇಡ್ರಪ್ಪ, ನಂಗೆ ಕ್ಷಮಿಸ್ಬಿಡಿ ಅಂತ ಅವ್ರು ಹೇಳ್ತಾರೆ. ಅದೇ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಮಾತಾಡಿದಾಗ ಪ್ರತಿಯೊಂದು ಇದಕ್ಕೂ ಈಗ ಒಂದು ವಿಷಯ ಸೇರಿಸ್ತಾರೆ. ಅದೆಲ್ಲ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಹೇಳೋಕ್ಕಾಗುತ್ತೇನ್ರಿ ಹೈಕಮಾಂಡ್ ಜೊತೆ ಏನು ಮಾತಾಡಿದೀವಿ ಅಂತ? ನನಗೆ ಭಗವಂತ ಹೇಳಿದ್ದಾನೆ, ಪ್ರಯತ್ನ ಮತ್ತು ಪ್ರಾರ್ಥನೆ. ಪ್ರಯತ್ನಗಳನ್ನ ಮಾಡಿದ್ದೀನಿ, ಭಾಳ ನೋವಿದೆ, ತುಂಬ ಅನುಭವಿಸಿದ್ದೀನಿ. ಆದರೆ ಪ್ರಾರ್ಥನೆಗೆ ಫಲ ಇದೆ. ಈ ರೀತಿಯಾಗಿ ಹೇಳ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ನೀವು ನೋಡ್ಬೋದು. ಸಿದ್ದರಾಮಯ್ಯನವ್ರು ಏನಾದರೂ ಬಂದರೆ ಈ ಕಾರ್ಯಕ್ರಮಕ್ಕೆ ಯುಗಾದಿಗೆ, ಯಾರ್ಯಾರು ಎಲ್ಲ ಕಡ್ದನೂ ತರಿಸ್ಕೊಂಡು ನಾನು ನೋಡಿದ್ದೆ. ಇವತ್ತು ಹಾಲಿನ ಬೆಲೆ 4 ರೂಪಾಯಿ ಜಾಸ್ತಿ ಮಾಡೋದು ಯಾರ್ದು? ಮೋದಿ. ಯಾಕೆ ಮಾಡಿದ್ದಾರೆ? ಕೇಂದ್ರದಲ್ಲಿ ಕೇಳ್ರಿ. ಇವನ್ ಯಾರ ಕೂತವ್ ನೀನು ಎದುರುಗಡೆ RSO ಏನಪ್ಪ ಮಾಡಿದ್ದೆ ನೀನು? ಕೇಂದ್ರದಲ್ಲಿ ಹೋಗಿ ಕೇಳಪ್ಪ. ಈ ರೀತಿಯಾಗಿ ಬೇರೆ ಬೇರೆ ರಾಜಕೀಯದವರು ಮಾತಾಡ್ತಾರೆ. ಬಹಳ ಸಂತೋಷ ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತೊಮ್ಮೆ ಭೇಟಿ ಆಗೋಣ. ಧನ್ಯವಾದಗಳು.